ನೋಡಿ, ಯಾವುದೇ ಪೋಷಕರಾದ್ರೂ ಸರಿ, ತಮ್ಮ ಕರುಳ ಕುಡಿಗಳು ಅಂತಂದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿಯೇ ಇರುತ್ತೆ. ಇನ್ನು ತುಂಬಾ ಪ್ರೀತಿ ಮಾಡುವಂಥ ಮಕ್ಕಳಿಗಾಗಿ, ಆ ಮಕ್ಕಳ ರಕ್ಷಣೆಗಾಗಿ ಪೋಷಕರು ಏನು ಬೇಕಾದರೂ ಮಾಡೋಕೆ ರೆಡಿ ಇರ್ತಾರೆ. ಆದರೆ ಇದು ಕಲಿಕಾಲ. ಇಲ್ಲಿ ಯಾರು ಯಾವಾಗ ಬೇಕಾದರೂ ಊಹಿಸಲಾಗದಷ್ಟು ಕೆಟ್ಟವರಾಗಬಹುದು. ಅದಕ್ಕೆ ನಮ್ಮ ಕಣ್ಣ ಮುಂದೆ ಸಾಕಷ್ಟು ಘಟನೆಗಳು ನಡೆದು ಹೋಗಿದೆ. ಅದೇ ರೀತಿಯಾಗಿ ಪ್ರಪಂಚದಲ್ಲಿ ಎಂತೆಂಥ ಕೆಟ್ಟ ಜನಗಳಿರ್ತಾರೆ ಅಂತ ಊಹಿಸೋದಕ್ಕೂ ಸಾಧ್ಯವಿಲ್ಲದಂಥ ಘಟನೆಗಳು ಕೆಲವೊಮ್ಮೆ ನಡೆದು ಹೋಗುತ್ತೆ. ಇವರು ಮನುಷ್ಯರೋ ಅಥವಾ ರಾಕ್ಷಸರೋ ಅನ್ನುವಂಥ ಅನುಮಾನಗಳು ನಮ್ಮನ್ನ ಕಾಡೋಕೆ ಶುರುವಾಗುತ್ತೆ. ಈಗ ನಾನು ನಿಮಗೆ ಹೇಳೋಕೆ ಹೊರಟಿರುವಂಥ ಸ್ಟೋರಿ ಒಬ್ಬ ಬೇಜವಾಬ್ದಾರಿ ಪೋಷಕರ ಕಥೆ. ಅವರು ಮಾಡಿದಂಥ ನಿರ್ಲಕ್ಷ್ಯ ಎಂಥದ್ದು, ಆ ನಿರ್ಲಕ್ಷ್ಯದಿಂದ ಯಾರ ಜೀವ ಹೋಯ್ತು, ಹೇಗೆ ಹೋಯ್ತು ಅನ್ನೋದನ್ನ ಕೇಳಬೇಕು ಅಂತಂದ್ರೆ ನೀವು ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಲೇಬೇಕು. ಅಂದ ಹಾಗೆ ಇದು ಕೆಲವು ವರ್ಷಗಳ ಹಿಂದೆ ನಡೆದಿರುವಂಥ ಘಟನೆ. ಆದರೂ ಕೂಡ ಪೋಷಕರು ಊಹಿಸಲಾಗದಷ್ಟು ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ, ಅಸಡ್ಡೆಯನ್ನ ತೋರಿಸಿದ್ದಾರೆ. ಕ್ರೌರ್ಯದಿಂದ ಈ ಘಟನೆ ನಡೆದಿರೋದು. ಆ ಒಂದು ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಲೂ ಕೂಡ ವೈರಲ್ ಆಗ್ತಾ ಇದೆ. ಹಾಗಾಗಿ ರೀಸೆಂಟ್ ಆಗಿ ಈ ಸುದ್ದಿ ನನ್ನ ಕಣ್ಣಿಗೆ ಬಿತ್ತು. ಆ ಸುದ್ದಿಯನ್ನ ನಿಮ್ಮ ಮುಂದೆ ಹೇಳಬೇಕು ಅಂತ ಹೇಳಿ ನಾನು ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ನೋಡಿ, ಪ್ರಪಂಚದಲ್ಲಿ ಇಂಥ ಪೋಷಕರು ಇರ್ತಾರಾ ಅನ್ನುವಂಥ ಪ್ರಶ್ನೆ ನಮ್ಮನ್ನ ಕಾಡೋಕೆ ಶುರುವಾಗುತ್ತೆ ಈ ಸ್ಟೋರಿಯನ್ನ ಕೇಳಿದ್ಮೇಲೆ.